ಅವರು ಇಷ್ಟೊಂದು ಸೈನ್ಯ ಇಟ್ಕೊಂಡು ಒಬ್ಬ ರಾಜನ ಮಣ್ಣು ಮುಗ್ಸಕ್ಕಾಗ್ಲಿಲ್ವಲ್ಲ ನಿಮ್ ಕೈಲಿ ರಾಜ ಒಬ್ನೇ ಇದ್ದಿದ್ರೆ ಯಾವಾಗಲೂ ಜಮಾಯಿಸ್ಬಿಡ್ತಾ ಇದ್ದೆ ಕ್ಯಾತ. ಜೊತೆ ಒಬ್ಬ ಮಂತ್ರಿ ಅವನಲ್ಲ ಕ್ಯಾತ. ನನ್ ಕಾಯಿ ನಡೆಸ್ತಾ ಇಲ್ಲ, ಈಗ ಬಂದ್ಬಿಟ್ಟೆ. ನಡ್ಸಕ್ ಇಲ್ಲಿ ಏನದೆ, ಎಲ್ಲ ಮಲ್ಕೊಂಡು ಗಿರ್ಚ್ಕೊಬಿಟ್ಟದೆ. ಅಂತ ಹೇಳಿದ್ನಲ್ಲ ಅಷ್ಟೊಂದು ಅದೇನು ಅರ್ಜೆಂಟು, ನನಗೇನು ಗೊತ್ತು. ತಗೊಂಡು ಒಬ್ಬಾಳೆ ಹೊರದೈತೆ, ಶಾಸ್ತ್ರ ಮಾಡ್ಬೇಕು, ಬಿಡ್ಬಿಡ್ರಿ, ಏರ್ಪಾಡು ಮಾಡು. ಸರಿ ಒಡಿಯ. ಅಪ್ಪಯ್ಯ, ನಿಂತ ಹೊಸಿ ಮಾತಾಡ್ಬೇಕಿತ್ತು. ಮಾತಾಡ್ಬೇಕಾದಾಗ್ಲೇ ಮಾತಾಡ್ಲಿಲ್ಲ, ಈಗ ಏನೈತೆ ಮಾತಾಡೋದಕ್ಕೆ? ಲೆಕ್ಕಾಚಾರ ಒಡಿಯ ಅದೇನಂತ ಕೇಳಿ ಕಳಿಸ್ತಾ. ಬಾಚಿಕಾಯ ಹೋಗುವ. ಅಪ್ಪಯ್ಯ, ನಿಮ್ ಮೊಮ್ಮಗಳು ದೊಡ್ಡೋಳಾಗಳಪ್ಪಯ್ಯ. ನಿಮ್ ತೋರ್ದಾಗ ಒಂದು ಒಮ್ಮಳೆ ಹೊಡೆದಿದ್ದಕ್ಕೆ ಏಟೊಂದು ಸಂತೋಷ ಪಟ್ರಿ ಒಡಿಯ. ನಿಮ್ ವಂಶದಾಗಿರೋ ಒಬ್ಬ ಮಗಳು, ಅವಳಿಗೆ ಮೈನರ್ದವಳೆ. ಆ ಸಂತೋಷ ಸುದ್ದಿನ ಹೇಳೋಣಂತ ಗೌರವ ಬಂದವ್ರೆ. ಇದು ನನ್ ಸ್ವಂತ ತೋಟ ಕಣ್ಲ, ಸಂತೋಷ ಪಟ್ಟೆ. ಎತ್ತವ್ರು ಸಂತೋಷ ಪಟ್ರೆ ಸಾಕು ಬಿಡು. ಇಲ್ಲಪ್ಪಯ್ಯ, ನೀವೊಂದು ಆಶೀರ್ವಾದ ಮಾಡ್ಬೇಕು, ಆಗ್ಲಿ ನನಗೂ ಸಂತೋಷ. ಅಷ್ಟಿಗೆ ನಾನ್ ಬರ್ಬೇಕಾ? ಅದ್ರ ಬದಲು ಸಾಯಿ ಅಂತ ಹೇಳು. ಯಾಕಪ್ಪಯ್ಯ ಮಾತಾಡಿಯ? ನೀನು ಚಿಕ್ಕ ವಯಸ್ಸಾಗೆ ಬಾಳ್ ಕಥೆ ಆಡ್ ಮಾತಿಗೆ ಜೀವನ ಪೂರ್ತಿ ನಮ್ಮನ್ ದೂರ ಇಟ್ಟಿದೆಯಲ್ಲ, ನೀನ್ ಯಾವ ನ್ಯಾಯ ಅಪ್ಪಯ್ಯ? ನಡೆದದ್ನೆಲ್ಲ ಮರ್ತು ಮರಿಯಾಕದೇನು ಮೈ ಸುಟ್ಟು ಗಾಯ ಅಲ್ಲ, ಎದೆಯಾಗಿಟ್ಟಿರೋ ಬೆಂಕಿ. ನಾನು ಮಣ್ಣಾಗೋವರೆಗೂ ಮರೆಯಾಕಿಲ್ಲ. ಏನೋ ನೀನ್ ಸಂದಾಗಿದ್ಯಲ್ಲ, ಸಾಕು ಬಿಡು. ಅವ್ರ ನೆನ್ಪಿಂದ ಗಂಡನ ಮನೆ ಗಂಡು ಏನಿದ್ರೆ ಏನ್ ಪ್ರಯೋಜನ ಅಪ್ಪಯ್ಯ? ಅದರಿಂದ